ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. 24ನೇ ಪದ್ಯ ಇದು. ಇಬ್ಬರನುಗರು ನಿನಗೆ ಅವರೊಳಗೊಬ್ಬ ಮಗ ನೀರೇಳು ಲೋಕದ ಹೆಬ್ಬಳಸು ಬೆಳೆದಂತೆ ಕಾರಣಕರ್ತನಾದವನು ಒಬ್ಬ ಮಗನದ ಬರೆದ ಕರಣಿಕ ದಿಬ್ಬರಿ ಲೋಕ ಪ್ರಸಿದ್ಧರು ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮನ ನವರತ. ಸ್ವಾಮಿ ಶ್ರೀಹರಿ, ನಿನಗೆ ಇಬ್ಬರು ಮಕ್ಕಳು ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಇಬ್ಬರು ಮಕ್ಕಳು, ಎಲ್ಲರೂ ಮಕ್ಕಳೇ, ವಿಶೇಷವಾಗಿ ಇಬ್ಬರು ಮಕ್ಕಳನ್ನು ಹೇಳ್ತಾರೆ ಇಲ್ಲಿ. ಅದರೊಳಗೆ ಒಬ್ಬ ಮಗ 14 ಲೋಕಗಳನ್ನು ದೊಡ್ಡ ಬೆಳೆಯಂತೆ ಬೆಳೆಸುವ ಕಾರಣ ಪುರುಷ. ಓದುತ್ತಾನೆ ಬ್ರಹ್ಮದೇವರು. ನಾವು ನೋಡಿದ್ದೀವಿ ಭಾಗವತದಲ್ಲಿ, ಸೃಷ್ಟಿಗೆ ಮುಖ್ಯ ಕಾರಣರಾಗಿ ಎಲ್ಲಾ ಪ್ರಾಣಿಗಳ ತಮ್ಮ ಅವಯವದಿಂದ ಎಲ್ಲರನ್ನೂ ಸೃಷ್ಟಿ ಮಾಡಿದವರು ವಿರಾಟ್ ರೂಪದಿಂದ ಹಾಗೆ ಅಂತ. ಇನ್ನೊಬ್ಬನು ಅವರ ಅಂದ್ರೆ ಆ ಜೀವರ ಆ ಹಣೆ ಬರಹವನ್ನು ಬರೆಯುವ ಕರ್ಣಿಕ ಹಾಗೆ ಅಂತ. ಇವರಿಬ್ಬರು ಕೂಡ ಲೋಕ ಪ್ರಸಿದ್ಧರೇ ಆಗಿದ್ದಾರೆ. ಇವರ ಮೂಲಕ ನೀನು ಪ್ರಾಣಿಗಳನ್ನು ಬೆಳೆಸಿದೆ, ಇಂತಹ ನೀನು ಸದಾ ನಮ್ಮನ್ನ ರಕ್ಷಿಸು ಹಾಗೆ ಅಂತ ಪ್ರಾರ್ಥನೆ. ಅದರ ವಿಚಾರ ಇನ್ನು ನೋಡುವುದಾದರೆ, ಶ್ರೀಹರಿಯು ಜಗತ್ತಿನ ಸೃಷ್ಟಿಕರ್ತೃ. ಈ ಪ್ರಮೇಯವನ್ನು ವಿವರಿಸುವ ಪದ್ಯ ಇದು. ಜಗತ್ತು ಎಷ್ಟು ವಿಶಾಲ ಎಂಬುದಕ್ಕೆ ಶಾಸ್ತ್ರ ಹಾಗೂ ಲೋಕ ಎರಡರಿಂದಲೂ ಕೂಡ ಸಿದ್ಧವಾದದ್ದು. ಭೂಮಿ ಎಷ್ಟು ಅಗಲಕ್ಕಿದೆ ಅಂತ ಸೈನ್ಸು ಹೇಳ್ತಾ ಇದೆ, ಜಿಯೋಗ್ರಫಿ. ಇಂತಹ ಜಗತ್ತನ್ನು ನಿರ್ಮಿಸಲು ಶ್ರೀಹರಿ ಸೃಷ್ಟಿಸಿದವರಲ್ಲಿ ಚತುರ್ಮುಖ ಬ್ರಹ್ಮ ಹಾಗೂ ಮನ್ಮಥ ಇಬ್ಬರು ಕೂಡ ಇದ್ದಾರೆ ಹಾಗೆಂತ. ಅವರಿಬ್ಬರು ಸೃಷ್ಟಿ ಕಾರ್ಯ ಅಗಾಧವಾಗಿ ನಡೆಯುತ್ತಾ ಪರಮಾತ್ಮನ ಅನುಗ್ರಹದಿಂದ ಮಾಡಿದ್ದಾರೆ ಹಾಗೆಂತ ಅರ್ಥ. ಇಲ್ಲಿ ಅಣುಗ ಅಂತ ಇದೆ. ಅಣುಗ ಅಂದ್ರೆ ಮಕ್ಕಳು ಅಂತ ಅರ್ಥ. ಕಾಮ ಅಂದ್ರೆ ಮನ್ಮಥ ಸೃಷ್ಟಿಯ ಕಾರ್ಯದಲ್ಲಿ ವಹಿಸುವ ಪಾತ್ರ ಅದು ದೊಡ್ಡದು. ಪ್ರಜಾ ಸೃಷ್ಟಿಗೆ ಮುಖ್ಯ ಕಾರಣ ಕಾಮವೇ ಆಗಿದೆ. ಕಾಮ ಅಂದರೆ ಮನ್ಮಥ ಅಂತ ಅರ್ಥ. ಅವನು ಮಹಾವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವ. ಅದಕ್ಕಾಗಿ ಅವನಿಗೆ ಮನಸಿಜ, ಮನೋಜ ಅಂತನೂ ಹೆಸರಿದೆ. ಇವೇ ಮೊದಲಾದ ನಾಮಾಂತರಗಳು ಅವನಿಗೆ ಇದೆ. ಎಂಥ ಋಷಿಮುನಿಗಳು ಸಹ ಕಾಮಬಾಣಕ್ಕೆ ತುತ್ತಾಗಿ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿದ್ದು ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ವಿಶ್ವಾಮಿತ್ರರು ಮೇನಕೆಯತ್ತ ಆಕರ್ಷಿತರಾಗಿ ಹುಟ್ಟಿದ ಶಕುಂತಲೆ ದುಷ್ಯಂತನ ಪತ್ನಿ ಅಂತ ಭರತ ಚಕ್ರವರ್ತಿಗೆ ತಾಯಿ ಅಂತ ಅನಿಸಿಕೊಂಡ್ಳು. ಅದರಿಂದ ಭರತವಂಶ ಬೆಳೆಯಿತು. ಈ ರೀತಿಯಾಗಿ ಇನ್ನು ಶಿವಪಾರ್ವತಿಯರ ವಿಚಾರದಲ್ಲೂ ಅಷ್ಟೇ. ತಾರಕಾಸುರನ ಸಂಹಾರ ಮಾಡುವುದಕ್ಕಾಗಿ ಸುಬ್ರಹ್ಮಣ್ಯ ಹುಟ್ಟಬೇಕಾಗಿದೆ. ಅದಕ್ಕೂ ಕಾರಣರಾದವರು ಈ ಮನ್ಮಥನೇ ಹಾಗೆ ಅಂತ. ಇನ್ನು ಚಂದ್ರ ಅವನೂ ಕೂಡ ಕಾಮಬಾಣದಿಂದ ಪೀಡಿತನಾಗಿ ತಾರೆ, ಬೃಹಸ್ಪತಿ ಆಚಾರ್ಯರ ಮಡದಿ ತಾರೆಯನ್ನ ಬಯಸಿ ಅವಳಿಂದ ಬುಧ ಹುಟ್ಟುತ್ತಾನೆ. ಅಲ್ಲಿಂದ ಚಂದ್ರವಂಶ ಬೆಳೆಯುತ್ತದೆ ಹಾಗೆ ಅಂತ. ಈ ರೀತಿಯಾಗಿ ಸೃಷ್ಟಿಯ ಆದಿಯಲ್ಲಿ ಈ ಮನ್ಮಥನ ಕಾರ್ಯ ಬಹಳ ದೊಡ್ಡದಿದೆ. ಪರಮಾತ್ಮನ ಸೇವೆಯಾಗಿ ಅದನ್ನು ಮಾಡಿದ್ದಾರೆ ಹಾಗೆ ಅಂತ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ವಿಷ್ಣುವೇ. ಅದರಿಂದ ಜಗತ್ತಿನ ಮುಖ್ಯ ಸೃಷ್ಟಿಕರ್ತರು ಅಂದ್ರೆ ಪರಮಾತ್ಮನೇ. ಆದರೆ ಬ್ರಹ್ಮದೇವರ ಮುಖಾಂತರ, ಈ ಮನ್ಮಥನ ಮುಖಾಂತರ ಪರಮಾತ್ಮನ ಮಾಡಿದ ಆ ಸೃಷ್ಟಿಯ ವ್ಯಾಪಾರ ಅದು ಅದ್ಭುತವಾದದ್ದು ಹಾಗೆ ಅಂತ. ಇನ್ನು ಚತುರ್ಮುಖ ಬ್ರಹ್ಮದೇವರು ಮಹಾವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಮೊದಲನೇ ಮಗ. ತನ್ನ ಅವಯವಗಳಿಂದ, ಮನಸ್ಸಿನಿಂದ ನಾವು ನೋಡಿದ್ದೀವಿ ಭಾಗವತದಲ್ಲಿ. ವಸಿಷ್ಠ ಮೊದಲಾದ ಮಹರ್ಷಿಗಳು, ಪ್ರಜಾಪತಿಗಳು, ಸ್ವಯಂಭುವ ಮನು, ಶತರೂಪ ದಂಪತಿಗಳು ಎಲ್ಲರನ್ನೂ ಸೃಷ್ಟಿ ಮಾಡಿದರು.
ಕರ್ದಮ ಮೊದಲಾದ ಪ್ರಜಾಪತಿಗಳನ್ನು ಸೃಷ್ಟಿಸಿ ಪ್ರಜಾವೃದ್ಧಿಗೆ ನಾಂದಿ ಹಾಕಿದವರು ಮಹಾಪ್ರಜಾಪತಿಗಳು. ಯಾರು? ಬ್ರಹ್ಮದೇವರು. ಹಾಗೆ ಇದು ಅವರ ಹಿರಿಮೆ. ಅದರೊಂದಿಗೆ ಪ್ರತಿಯೊಂದು ಸೃಷ್ಟಿ ಕಾರ್ಯದ ಹಿನ್ನೆಲೆಯಲ್ಲೂ ಬ್ರಹ್ಮದೇವರ ಪಾತ್ರ ಅನಿವಾರ್ಯ. ಬ್ರಹ್ಮದೇವರಿಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ ಜಗತ್ತಿನಲ್ಲಿ. ಆ ರೀತಿಯಾಗಿ ಪರಮಾತ್ಮ ಅವರ ಮೇಲೆ ಮಹಾ ಅನುಗ್ರಹವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಸೃಷ್ಟಿಯೊಂದಿಗೆ, ಅಂದರೆ ಸೃಷ್ಟಿಯಾಗಬೇಕು, ಸೃಷ್ಟಿಸಲ್ಪಟ್ಟ ಜನರ ಹಣೆಯ ಭಾರ, ವಿಧಿ ಅಂತ ಹೇಳೋದು ಅದನ್ನೇ, ಆ ಬರೆಯುವ ಹಿರಿಮೆ ಅದು ಬ್ರಹ್ಮದೇವರದ್ದು. ವಿಧಿ ಲಿಖಿತ ಅಂತಾನೆ ಹೇಳ್ಬೋದು, ಹಣೆ ಬರಹ ಅಂತ ಹೇಳ್ಬೋದು. ಆ ಮಾತುಗಳೆಲ್ಲ ಬ್ರಹ್ಮದೇವರ ಶಾಸನ ಅದು. ಹಾಗೆಂತ ಅಷ್ಟು ಮಹತ್ತರವಾದದ್ದು. ಹಾಗೆ ಬ್ರಹ್ಮದೇವರ ಮುಖಾಂತರ ಪರಮಾತ್ಮ ಎಲ್ಲವನ್ನೂ ಮಾಡ್ತಾನೆ. ಎಲ್ಲ ಮಾಡ್ತಾನೆ ಅಂದ್ರೆ ಮನುಷ್ಯರ ಪ್ರಯತ್ನ. ಹೌದು, ಮನುಷ್ಯರ ಪ್ರಯತ್ನಕ್ಕೆ ಬೆಲೆ ಇರುವುದು ನಿಜ. ಆದರೆ ಆ ಪ್ರಯತ್ನವು ಹೇಗಿರುತ್ತದೆ? ವಿಧಿಲಿಖಿತ ಹಾದಿಯಲ್ಲೇ ಸಾಗುವುದು ಅನಿವಾರ್ಯ. ನಾವು ಈ ರೀತಿಯಾಗಿ ಪ್ರಯತ್ನ ಪಡಬೇಕು, ಈ ರೀತಿಯಾಗಿ ಮಾಡಬೇಕು ಅಂತಾನೆ ಬ್ರಹ್ಮದೇವರು ಬರೆದಿಟ್ಟಿರ್ತಾರೆ. ಈ ಜನ್ಮದಲ್ಲಿ ಇಷ್ಟು ಸಾಧನೆ ಆಗಬೇಕು, ಇಷ್ಟು ಪುಣ್ಯ ಕಾರ್ಯಗಳು ಆಗಬೇಕು, ಇಷ್ಟು ಪಾಪ ಕಾರ್ಯಗಳು ಆಗಬೇಕು ಅಂತ ನಮ್ಮ ಯೋಗ್ಯತೆ, ಪ್ರಾಚೀನ ಕರ್ಮವನ್ನು ನೋಡಿ ಬ್ರಹ್ಮದೇವರು ಬರೆದಿಟ್ಟಿರ್ತಾರೆ. ಅದರಂತೆಯೇ ನಾವು ಪ್ರಯತ್ನ ಪಡಲಿಕ್ಕೂ ಸಾಧ್ಯ. ಬ್ರಹ್ಮದೇವರ ಆಜ್ಞೆಯನ್ನು ಮೀರಿ ನಾವು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಂತ ನಮ್ಮಿಂದ ಇಂಪಾಸಿಬಲ್ ಅದು. ಅಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ನೋಡಿ, ಭಾಗವತದಲ್ಲಿ ಬಂದಿತ್ತು. ಅವರು ಹೇಗೆ ಸೃಷ್ಟಿ ಮಾಡ್ಲಿ, ನಾನು, ನನಗೆ ಪಾಪ ಬರುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಹೇಳಿದ್ದು, ನೀನು ನಿನ್ನನ್ನ ಸೃಷ್ಟಿ ಮಾಡ್ಲಿಕ್ಕೆ ಮೊದಲು ನಾನಿದ್ದೆ, ನೀನು ಮತ್ತು ಈ ಪ್ರಳಯ, ಈ ಬ್ರಹ್ಮಾಂಡ ಎಲ್ಲ ನಾಶ ಆದ ಮೇಲೂ ಕೂಡ ನಾನು ಇರ್ತೇನೆ. ಅದರಿಂದ ನನ್ನಲ್ಲಿ ಮನಸ್ಸಿಟ್ಟು ನೀನು ಮಾಡು, ನಿನಗೆ ಯಾವ ಕೊರತೆಯೂ ಬರೋದಿಲ್ಲ ಅಂತ ಭಾಗವತದಲ್ಲಿ ಸುಂದರವಾಗಿ ಇದೆ ಆ ವಿಚಾರ. ಅದರಿಂದ ಆ ಸೃಷ್ಟಿಯ ವ್ಯಾಪಾರದಲ್ಲಿ ಪ್ರೇರಣೆ ಮಾಡುವುದಕ್ಕೆ ಪರಮಾತ್ಮನ ವಿಶೇಷ ಅನುಗ್ರಹ ಕಾರಣ. ಅಂತ ಬ್ರಹ್ಮದೇವರ ಆಜ್ಞೆಯನ್ನ ಯಾರೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಒಟ್ಟು ಇಲ್ಲಿ ಬ್ರಹ್ಮ ಶಬ್ದದಿಂದ ವಾಯುದೇವರು ಕೂಡ ಉಪಲಕ್ಷಿತ ಅಂತ ತಿಳಿಬೇಕು. ಸೃಷ್ಟಿಗೆ ಬ್ರಹ್ಮನ ಅಗತ್ಯವಂತೆ ಸೃಷ್ಟಿಸಿದ ಪದಾರ್ಥಗಳನ್ನ ಜೀವಿಸಲು ಅವುಗಳಲ್ಲಿ ಪ್ರಾಣಶಕ್ತಿ ನಿಯಾಮಕನಾಗಿ ಮುಖ್ಯ ಪ್ರಾಣದೇವರು ಇರಲೇಬೇಕು. ಇಲ್ಲದ್ರೆ ಹುಟ್ಟಿದವರೆಲ್ಲ ಸಾಯಲೇಬೇಕು ಅಷ್ಟೇ. ಪ್ರಾಣದೇವರು ಇಲ್ಲದೆ ಹೋದ್ರೆ ಇನ್ನೇನು ಮಾಡೋದು? ಅದರಿಂದ ನಮ್ಮ ಒಳಗಿದ್ದು ಬ್ರಹ್ಮ ಶಬ್ದದಿಂದ ವಾಚ್ಯರಾದವರು ಅಂದ್ರೆ ಅಲ್ಲಿ ವಾಯುದೇವರನ್ನೇ ಇಟ್ಕೋಬೇಕು. ಹಾಗೆಂತ ಅದರಿಂದ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು, ಅವರ ಮೂಲಕ ಇಡೀ ಜಗತ್ತು ಅವರ ಅಧೀನದಲ್ಲಿ ಇದೆ. ಪರಮಾತ್ಮನ ಅನುಗ್ರಹದಿಂದ ಅವರು ಎಲ್ಲವನ್ನು ಮಾಡ್ತಾರೆ. ಹಾಗೆಂತ ಮತ್ತೆ ಇನ್ನೊಬ್ಬರು ಅಂತ ತೆಗೆದುಕೊಂಡ್ರೆ ಕಾಮ ಅಂತ ಹೇಳ್ತಾರೆ. ಬ್ರಹ್ಮ ಹಾಗೂ ಕಾಮರನ್ನು ಪುತ್ರರು ಅಂತ ಕರೆಯದೆ ಅಣುಗರು ಅಂತ ಯಾಕೆ ಕರೆದ್ರು? ಹಾಗೆಂದ್ರೆ ಸರ್ವವ್ಯಾಪ್ತನಾದ ಶ್ರೀಹರಿ ಮುಂದೆ ಅವರು ಅಣುಗಳು, ಅವ್ರು ಭಾರಿ ಸಣ್ಣವರು, ಅದರಿಂದ ಅಣುಗರು ಅಂತ ಕರೆದಿದ್ದಾರೆ. ದೇವರ ಮುಂದೆ ಹೌದು ತಾನೆ, ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ದೇವರ ಮುಂದೆ ಎಲ್ಲರೂ ಅಲ್ಪರೇ. ಆ ಅರ್ಥದಲ್ಲಿ ಇಟ್ಕೋಬೇಕು. ಹಾಗೆಂತ ವ್ಯಾಖ್ಯಾನವನ್ನ, ಎಂತ ಸುಂದರವಾದ ಪದ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಈ ಕಾಮನಿಗೆ ಅನಂಗ ಅಂತ ಹೆಸರಿದೆ. ಹಿಂದೆ ಹೇಳಿದಂತೆ ರುದ್ರದೇವರ ಶಿವಪಾರ್ವತಿಯರ ಸಂದರ್ಭದಲ್ಲಿ ರುದ್ರದೇವರು ಮೂರನೇ ಕಣ್ಣನ್ನು ತೆರೆದು ಕಾಮನ ಮನ್ಮಥನನ್ನ ಸುಟ್ಟಾಕ್ತಾರೆ. ಮತ್ತೆ ಪರಮಾತ್ಮ ತಾನು ಕೃಷ್ಣಾವತಾರದಲ್ಲಿ ರುಕ್ಮಿಣಿಯಿಂದ ಪ್ರದ್ಯುಮ್ನ ಅಂತ ಆ ಮನ್ಮಥನನ್ನೇ ಹುಟ್ಟಿಸಿ ಅವರಿಗೆ ಮತ್ತೆ ಶರೀರ ಬರುವಂತೆ ಮಾಡಿ ಅನುಗ್ರಹವನ್ನು ಮಾಡಿದರು. ಹಾಗೆಂಬ ಅದನ್ನು ನಾವು ನೋಡ್ಕೋಬೇಕು. ಹಾಗೆಂತ ಅಂತ ಪರಮಾತ್ಮ ಸದಾ ನಮ್ಮನ್ನ ರಕ್ಷಿಸಲಿ. ಹಾಗೆ ಅಂತ ಗುರುಗಳ ಪ್ರಾರ್ಥನೆ. ಶ್ರೀಮದ್ ನಮಸ್ತೆ. ಶ್ರೀ ಹರೇ ನಮಃ.